ಇವತ್ತು ನಾವು ಹೋಗ್ತಾ ಇದ್ವಿ ನಮ್ಮ ಮನೆ ದೇವರಿಗೆ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರ ಮನೆ ದೇವರು ಕರ್ನಾಟಕದಲ್ಲೇ ಇರುತ್ತೆ. ಆದರೆ ನಮ್ಮ ಮನೆ ದೇವರು ಇರೋದು ರಾಜಸ್ಥಾನದಲ್ಲಿ. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರೋ ನಮಗೆ ಮನೆ ದೇವ್ರ ದರ್ಶನ ಮಾಡಲೇಬೇಕಾಗತ್ತೆ. ಹಾಗಾಗಿ ಇವತ್ತು ನಾವು ಮನೆ ದೇವರ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಈ ಕಡೆ ಬೆಳಗ್ಗೆ ತಿಂಡಿ ಮಾಡಿ ಅಷ್ಟೊಂದು ಅಭ್ಯಾಸ ಇರಲ್ಲ. ಆ್ಯಂಡ್ ಇಲ್ಲಿ ಬಂದರೆ ದೋಸೆ ಇಡ್ಲಿ ಅಂತೂ ಸಿಗೋದೇ ಇಲ್ಲ. ಹಾಗಾಗಿ ರಾಜಸ್ಥಾನದಲ್ಲಿ ತುಂಬ ಫೇಮಸ್ ಆಗಿರೋ ಪಾವ್ ಭಾಜಿ ತಿನ್ನೋಕೆ ಬಂದಿದ್ದೀವಿ. ಪ್ರತಿ ವರ್ಷ ಬಂದರೂ ಕೂಡ ನಾನು ಇದನ್ನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದೇ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ನಾನು ಎಲ್ಲೇ ತಿಂದರೂ ಕೂಡ ಇಲ್ಲಿ ಸಿಗುವಂಥ ಟೇಸ್ಟು ಎಲ್ಲೂ ಸಿಗಲ್ಲ. ಪಾವ್ ರೋಸ್ಟ್ ಮಾಡಿ ಬಾಜಿ ಮೇಲೆ ಒಂದು ಬಟರ್ ಹಾಕಿ ಕೊಟ್ಟರೆ ಸ್ಪೈಸಿಯಾಗಿ ತಿಂತಾ ಇದ್ದರೆ ಆಹಾ ಒನ್ ಮೋರ್ ಅನ್ಬೇಕು. ಯಾವುದೇ ಕಲರು ಟೇಸ್ಟಿಂಗ್ ಪೌಡರ್ ಹಾಕದೆ ನ್ಯಾಚುರಲ್ ಆಗಿ ಮಾಡ್ತಾರೆ. ಸೂಪರಾಗಿರುತ್ತೆ. ನೀವು ಬಂದಾಗ ಟ್ರೈ ಮಾಡಿ. ಅಲ್ಲಿಂದ ನಾವು ಹೊರಟಿದ್ದು ದೇವ್ರ ದರ್ಶನಕ್ಕೆ. ಲಾಸ್ಟ್ ಟೈಮ್ ನಾನು ಬಂದಾಗ ತುಂಬ ಬಿಸಿಲಿತ್ತು. ಈ ಸಲ ರಾತ್ರಿ ಹೊತ್ತು ಮಳೆ ಬೀಳುತ್ತಿರೋ ಕಾರಣ ಪೂರ್ತಿ ಮೋಡ ಕವಿದ ವಾತಾವರಣ ಇರುತ್ತೆ. ಹಾಗಾಗಿ ಇಲ್ಲಿ 38 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇದೆ. ಮೊದಲಿಗೆ ನಾವು ನಮ್ಮೂರಲ್ಲಿರತಕ್ಕಂಥ ಕುಲದೇವಿ ದರ್ಶನ ಮಾಡಿದ್ವಿ. ಇದರ ಒಂದು ಮೇನ್ ಸ್ಥಳ, ಅದಕ್ಕೆ ನಾಳೆ ಹೋಗಬೇಕಂತ ಇದ್ದೀವಿ. ಇದು ನಮ್ಮ ಮನೆಯ ಕುಲದೇವಿ ಚಾಮುಂಡ ಮಾತಾ ದೇವಿ. ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ದೇವಿ, ಇಲ್ಲಿ ಚಾಮುಂಡ ಮಾತಾ, ಎರಡೂ ಒಂದೇ, ಆದರೆ ಹೆಸರು ಬೇರೆ ಅಷ್ಟೇ. ತಂದಿರೋ ಪೂಜೆ ಸಾಮಾನ ದೇವ್ರ ಮುಂದೆ ಇಟ್ಟು ದೇವ್ರ ಸುತ್ತ 3 ಪ್ರದಕ್ಷಿಣೆ ಹಾಕಿದ್ವಿ. ಅಂದಾಗೆ ಇದಕ್ಕೆ ಏನಂತಾರೆ ಅಂತ ನೀವೇ ಗೆಸ್ ಮಾಡಿ ಹೇಳಿ. ಇಲ್ಲಿರೋಂಥ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಇದ್ದೇ ಇರುತ್ತೆ. ಅಷ್ಟರಲ್ಲೇ ನಮ್ಮ ತಂದೆ ಸ್ನೇಹಿತರೊಬ್ಬರು ಬಂದರು. ಅವ್ರ ಜೊತೆ ಮಾತಾಡಾದ್ಮೇಲೆ ನಾವು ಹೊರಟಿದ್ದು ನಮ್ಮ ಮನೆಯ ಗಂಡು ದೇವರಾದಂಥ ಶ್ರೀ ಮಾಮಾಜಿ ಮಂದಿರಿಗೆ. ಈ ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೊಂದು ಆಶ್ಚರ್ಯ ಸಂಗತಿ ಗೊತ್ತಾಗಿದ್ದೇನೆಂದರೆ, ಇಲ್ಲಿ ಕಾಣಿಸ್ತಿರುವಂಥ ಢೋಲು ಒಂದು ಕಾಲದಲ್ಲಿ ನಮ್ಮ ತಂದೆನೇ ಹೊಡಿತಾ ಇದ್ರಂತೆ. ಅದನ್ನು ಅಲ್ಲಿ ಹೋದ್ಮೇಲೆ ಅಲ್ಲಿ ಜನ ನನಗೆ ಹೇಳಿರೋದಂಥದ್ದು. ಇಲ್ಲಿಂದ ನಾವು ಹೊರಟಿರೋದು ಶ್ರೀ ಮಾಮಾಜಿ ಮಂದಿರದ ಮೂಲ ಸ್ಥಳಕ್ಕೆ. ಈ ದೇವಸ್ಥಾನ ತುಂಬ ವಿಶೇಷವಾದದ್ದಂತೆ. ಯಾಕೆ ಅಂದರೆ, ಒಬ್ಬ ಜೈನ ಬಿಸ್ನೆಸ್ ಮ್ಯಾನ್ನ ಕನಸಲ್ಲಿ ಈ ದೇವರು ಬಂದು, ನೀನು ನನಗೋಸ್ಕರ ಒಂದು ಗುಡಿನ ಕಟ್ಟಿದರೆ ನಾನು ಅದಕ್ಕಿಂತ 10ರಷ್ಟು ನಿನಗೆ ಸುಖ ಶಾಂತಿ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳಿತ್ತಂತೆ. ಹಾಗಾಗಿ ಆ ವ್ಯಕ್ತಿ 1 ರೂಪಾಯಿನೂ ಕೂಡ ಯಾರ ಕಡೆಯಿಂದ ತಗೊಳ್ಳದೆ ಇದನ್ನು 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಪೂರ್ತಿ ಮಾರ್ಬಲಿಂದನೇ ದೇವಸ್ಥಾನ ಕಟ್ಟಿಸಿದ್ದಾನೆ. ನಾವು ಹೋಗಿದ್ದಿನೇ ಆ ದೇವಸ್ಥಾನದ 1 ವರ್ಷದ ವಾರ್ಷಿಕೋತ್ಸವ ಇತ್ತು. ಹಾಗಾಗಿ ದೇವಸ್ಥಾನ ಪೂರ್ತಿ ಅಲಂಕಾರ ಮಾಡಿ ಭಜನೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಇಲ್ಲಿ ಕೇಳಿರೋ ಪ್ರಕಾರ ಈ ದೇವರಂತೂ ತುಂಬ ಪವರ್ಫುಲ್ ದೇವರಂತೆ. ನಾವೇನೇ ಕೇಳ್ಕೊಂಡ್ರೂ ಕೂಡ 1 ವರ್ಷದೊಳಗೆ ಇಲ್ಲಿ ಪ್ರತಿಯೊಂದು ಕೂಡ ಆಸೆ ಈಡೇರುತ್ತಂತೆ. ಈ ದೇವಸ್ಥಾನ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಯಾಕಂದರೆ ನಾನು ಇಲ್ಲಿವರೆಗೂ ಈ ರೀತಿ ದೇವಸ್ಥಾನ ಎಲ್ಲಿ ನೋಡಿಲ್ಲ ಗುರು. ಯಾಕಂದರೆ ಈ ದೇವಸ್ಥಾನ ಪೂರ್ತಿ ಪ್ಯೂರ್ ಮಾರ್ಬಲಿಂದ ಮಾಡಿದ್ದಾರೆ. ಪ್ರತಿಯೊಂದು ಡಿಸೈನು ಕೂಡ ಮಾರ್ಬಲಲ್ಲೇ ಕೆತ್ತಿದ್ದಾರೆ. 1 ಇಂಚು ಮಿಸ್ಟೇಕು ಕಾಣದೇ ಇರೋ ಥರ ಮಾಡಿದ್ದಾರೆ. ವಾರ್ಷಿಕೋತ್ಸವ ಇರೋದ್ರಿಂದ ದೇವಸ್ಥಾನದಲ್ಲೇ ಭಜನೆ ಡ್ಯಾನ್ಸು ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ತಲ್ಲೇ ಕೂತ್ಕೊಂಡು ಅಲ್ಲಿರುವಂಥ ಮುಖ್ಯಸ್ಥರನ್ನ ಸ್ವಲ್ಪ ಮಾತಾಡಿಸಿ ಸ್ವಲ್ಪ ಕಾಲ ಕಳೆದ್ವಿ. ಆದರೆ ಮತ್ತೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ನಾನು ಇಲ್ಲಿ ಬಂದಾಗಿಂದ ನೋಡಿರೋ ಪ್ರತಿಯೊಂದು ದೇವಸ್ಥಾನವೂ ಕೂಡ ಪ್ಯೂರ್ ಮಾರ್ಬಲಿಂದನೇ ಮಾಡಿದ್ದಾರೆ. ಎಷ್ಟೇ ಸಲ ನೋಡಿದ್ರೂ ಕೂಡ ನೋಡ್ತಾನೆ ಇರಬೇಕು ಅಂತ ಅನಿಸೋ ಥರ ಇತ್ತು ಆ ದೇವಸ್ಥಾನದ ಪಕ್ಕನೇ ರೈಲ್ವೆ ಹಳಿ ಇರೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಇಲ್ಲಿ ಬಂದಮೇಲೆ ಇನ್ನೊಂದು ವಿಷಯ ಗೊತ್ತಾಯಿತು. ಆ ಜೈನ ಬಿಸ್ನೆಸ್ ಮ್ಯಾನ್ ಇರೋನು ವಾರ್ಷಿಕೋತ್ಸವದ ಅಂಗವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತಾನೇ ಒಂದು ಸ್ವತಃ ಆ್ಯಂಬುಲೆನ್ಸನ್ನು ಕೊಡುಗೆಯಾಗಿ ನೀಡ್ತಾ ಇದ್ದಾನೆ ಅಂತ. ಸ್ವಂತದವ್ರಿಗೆ ಖರ್ಚು ಮಾಡದೇ ಇರೋಂಥ ಈಗಿನ ಕಾಲದಲ್ಲಿ ದೇವರಿಗೆ 2.5 ಕೋಟಿ ಖರ್ಚು ಮಾಡಿದಾನೆ ಅಂದರೆ ಅವ್ನು ನಿಜವಾಗ್ಲೂ ಗ್ರೇಟ್. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆಲ್ಲ ಹಸಿವಿಂದ ಇರಬಾರ್ದು ಅಂತ ಅವರಿಗೆ ಅನ್ನಪ್ರಸಾದವನ್ನು ನೀಡ್ತಾಯಿದ್ರು. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತಾರೆ. ಆ ಕೆಲಸನ ಅವ್ರು ಮಾಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಕೀಪ್ ವಾಚಿಂಗ್, ಕೀಪ್ ಪ್ಲಸ್ ಸಪೋರ್ಟ್.